ಪ್ರತಿಧ್ವನಿ ನ್ಯೂಸ್ ಒಂದಿಗೆ ಕೇರ್ಪೇಟೆ ಶಾಸಕ ಮಂಜುನಾಥ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಅಂತಿಮವಾಗಿ ಇವತ್ತು ಬೈರಮಂಗಲಕ್ಕೆ ಪಂಥಹವನಕ್ಕೂ ಕೂಡ ಆಹ್ವಾನ ಮಾಡಿದ್ರಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಂದಿಲ್ಲ, ಇನ್ನೂ ಕೂಡ ಸಮಯಾವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ. ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ, ನಮ್ಮ ಕೇಂದ್ರ ಸಚಿವರಾದಂಥ, ರೈತಪರ ಕಾಳಜಿ ಇರುವಂಥ ಕುಮಾರಣ್ಣವ್ರನ್ನ ಏನು ವಿಧಾನಸೌಧದಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ ಹೇಳಿದರು. ಕುಮಾರಣ್ಣವರು ಇಲ್ಲ, ರೈತರ ಸಮ್ಮುಖದಲ್ಲೇ ಅವರ ಎದುರುಗಡಲೇ ಸಂಬಂಧಪಟ್ಟ ದಾಖಲಾತಿಯೊಳಗೆ ಏನು ಚರ್ಚೆ ಇದ್ರೂ ಸಹ ಅಲ್ಲೇ ಮಾಡೋಣ ಅಂತ ಕರೆದಿದ್ರು. ಹಾಗಾಗಿ ಅವರು ಈ ಒಂದು ಚರ್ಚೆಗೆ ಬಂದಿಲ್ಲ. ಹಾಗಾಗಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಈ ಸರ್ಕಾರ, ಮುಖ್ಯಮಂತ್ರಿಗಳು ರೈತಪರ ಇಲ್ಲ. ಈ ಒಂದು ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥದ್ದು ಸ್ವಾರ್ಥ ಸಾಧನೆಗೋಸ್ಕರ, ಅದರಲ್ಲಿ ಕೆಲವೊಂದು ರಿಯಲ್ ಎಸ್ಟೇಟ್ ಉದ್ಯಮನ ಬೆಳೆಸ್ಕೊಳ್ಳಿಕ್ಕೋಸ್ಕರ, ಅದನ್ನು ದುಡ್ಡು ಮಾಡಲಿಕ್ಕೋಸ್ಕರ ಅಂತ ಗೊತ್ತಾಗ್ತದೆ. ನಿಜವಾಗಿ ಬಂದಿದ್ದರೆ ರೈತರು ಅದಕ್ಕೆ ಉತ್ತರ ಕೊಡ್ತಿದ್ರು. ಅವರು ಇಲ್ಲಿ ಬಂದರೆ ರೈತರಿಗೆ ಉತ್ತರ ಕೊಡೋಕ್ಕಾಗದ ಒಂದು ಪರಿಸ್ಥಿತಿಯಿಂದ ಈ ಸ್ಥಳಕ್ಕೆ ಬಂದಿಲ್ಲ ಅಂತ ಒಂದು ಮನಸ್ಥಿತಿ, ಒಂದು ಭಾವನೆ ಎಲ್ರಿಗೂ ಸಹ ಗೋಚರ ಆಗ್ತಾ ಇದೆ. ಓಕೆ, ವಿಧಾನಸೌಧ, ಶಕ್ತಿಸೌಧ, ಇಲ್ಲಿಗೆ ಚರ್ಚೆಗೆ ಬಂದರೆ ಏನು ಸಮಸ್ಯೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದರು. ಈಗ ಅವರು ಈಗಾಗಲೇ ತಮಗೆಲ್ಲ ಗೊತ್ತಿದೆ, ತಮ್ಮ ಸುದ್ದಿವಾಹಿನಿ ಮುಖಾಂತರ ಅನೇಕ ಪ್ರಸಾರಗಳು ಮಾಡಬಹುದು. ವಿಸ್ತಾರದಲ್ಲಿ ಇವಾಗ ನೋಡಿದೆ, ಅದ್ರ ಏನು ಅಕ್ವೇಷನ್ ಪರ ಇರೋವಂಥವ್ರು ಹೋರಾಟಕ್ಕೆ ಬಂದಿದ್ದಾರೆ. ಅವ್ರಿಗೆ ಹೋರಾಟದ ಮೂಲ ಉದ್ದೇಶನೇ ಗೊತ್ತಿಲ್ಲ, ನಾವು ಯಾತಕ್ಕೆ ಕರ್ಕೊಂಡು ಬಂದಂತ ಗೊತ್ತಿಲ್ಲ. ಅವ್ರನ್ನ ಬಾಡಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ದುಡ್ಡು ಹಣದ ಆಸೆಮೆ ತೋರಿಸಿ ಅಕ್ಕಪಕ್ಕದ ಅವರ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೂತು ಮಾತಾಡಿದ್ರೆ, ವಿಧಾನಸೌಧದಲ್ಲಿ ಕೂತು ಮಾತಾಡಿದ್ರೆ ನಿಜ ಬಣ್ಣ ಗೊತ್ತಾಗಲ್ಲ. ಸಂಬಂಧಪಟ್ಟ ಎಲ್ಲಿ ನೊಂದ ರೈತ ಬಂಧುಗಳ ಸಮ್ಮುಖದಲ್ಲಿ ಮಾತಾಡಿದ್ರೆ ಅದಕ್ಕೆ ಪಕ್ವವಾದ ರಿಸಲ್ಟ್ ಸಿಗುತ್ತೆ. ಆ ದೃಷ್ಟಿಯಿಂದ ತಮ್ಮ ಇಲ್ಲಿ ಕರೆದಿದ್ದಾರೆ. ಅವರಿಲ್ಲಿ ಬರದೇ ಇರೋದ್ರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರ ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಸ್ಪಷ್ಟತೆ ಇಲ್ಲ, ನೈಜತೆ ಇಲ್ಲ ಅಂತ. ಹಾಗಾಗಿ ಬಂದವರು ಅವರು ಬರೆದಿರೋ ಉದ್ದೇಶನೇ ಅದು. ಓಕೆ ಸರ್, 32 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತು ಪೋಸ್ಟರನ್ನು ಕೂಡ ಅಂಟಿಸಿದ್ರು ವಿರುದ್ಧವಾಗಿ. ಪೋಸ್ಟರ್ ಸಂಸ್ಕೃತಿ, CD ಸಂಸ್ಕೃತಿ ಈಗಿನ ಸರ್ಕಾರದ ಪ್ರಮುಖರದು, ತಮಗೆ ಗೊತ್ತೇ ಇದೆ. ಹಾಗಾಗಿ ಆ ಸಂಸ್ಕೃತಿನ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. 32 ಎಕರೆ ಒಬ್ಬ ಮಾಜಿ ಮುಖ್ಯಮಂತ್ರಿಯವರು, 2 ಬಾರಿ ಮುಖ್ಯಮಂತ್ರಿ ಆದಂಥವ್ರು, ಅದಕ್ಕಿಂತ ಮುಖ್ಯಮಂತ್ರಿ ಆಗೋದಕ್ಕಿಂತ ಪೂರ್ವದಲ್ಲೇ ಸುಮಾರು 14-15 ಸಾವಿರದಲ್ಲಿ ಒಂದು ಎಕರೆಂಗೆ ತೊಗೊಂಡಿದ್ದಾರೆ. ಸ್ಪಷ್ಟವಾದ ದಾಖಲೆ ಇದೆ. ಅವತ್ತಿನ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇತ್ತು, ಅದು ಮಾರ್ಕೆಟ್ ವ್ಯಾಲ್ಯೂ ಇತ್ತು ಅಂತ ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಅದನ್ನು ದೊಡ್ಡದಾಗಿ ಹೈಲೈಟ್ ಮಾಡ್ತಾಯಿದ್ರು. ಅದಂದರೆ ಬೇರೆ ಕಾರಣಗಳಿಲ್ಲ ಅವ್ರಿಗೆ. ಕುಮಾರಣ್ಣವ್ರ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆ ಒಂದು ಸುಳ್ಳನ್ನು 100 ಸರಿ ಹೇಳೋದ್ರ ಮುಖಾಂತರ ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೆ. ಬೇರೆ ಕಾರಣಗಳಿಲ್ಲ. ಇವ್ರ ಹೋರಾಟನ ಹತ್ತಿಕ್ಕಲಿಕ್ಕೆ ಜನಗಳನ್ನ ತಪ್ಪಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಜನರು, ಈ ಭಾಗದ ಎಲ್ಲರೂ ಜನರು ಬುದ್ಧಿವಂತರಿದ್ದಾರೆ. ನೀವೇ ನೋಡಿದ್ರೆ, ನಾವು ಸಹ ಮೊನ್ನೆ ಪಾದಯಾತ್ರೆ ಭಾಗವಹಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲೂ ಸಹ ಇಷ್ಟೊಂದು ಉತ್ಕೃಷ್ಟವಾದ ಗುಣಮಟ್ಟದ ಒಂದು ಫಲವತ್ತತೆಯ ಮಣ್ಣಿಲ್ಲ. ಅಂಥ ಫಲವತ್ತತೆಯ ಮಣ್ಣುಗಳು ಇವತ್ತು ಒಂದು ತೆಂಗಿನ ಮರ ಬೆಳೆಸ್ಬೇಕಂದ್ರೆ ಒಂದು ಮಗು ಸಾಕ್ದಂಗೆ ಸಾಕಿರ್ತಾರೆ. ಸಾವಿರಾರು ತೆಂಗಿನ ಮರ ಭಾವಿಸ್ತಾರೆ. 30 ವರ್ಷ ಬೆಳೆಗಳು. ಪ್ರತಿ ವರ್ಷವೂ ಸಹ ಅಕ್ಷಯ ಪಾತ್ರ ಸಂಬಂಧಪಟ್ಟ ರೈತರಿಗೆ ಪ್ರತಿ ವರ್ಷವೂ ಸಹ ಬೇರೆ ಏನೂ ವೃತ್ತಿ ಇಲ್ಲ ಅಂದರೂ ಸಹ ಅವರಿಗೆ ಜೀವನವನ್ನು ಸಾಗಿಸದೆ ಆ ಕುಟುಂಬ ನಿರ್ವಹಣೆಗೋಸ್ಕರ ಆ ತೋಟ ಒಂದು ಆಸ್ತಿ ಆಗಿದೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆರವುಗೊಳಿಸೋದು ಎಷ್ಟು ಸರಿ? ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಸಂಪೂರ್ಣವಾಗಿ ರೈತರ ಮೇಲೆ ತಲೆ ಮೇಲೆ ಚಪ್ಪಡಿ ಕಲಿಯುವಂಥ ಕೆಲಸ ಮಾಡ್ತಾ ಈ ಬಿಡದಿ ಟೌನ್ಶಿಪ್ನ ಒಂದು ಹೋರಾಟ ಕೈ ಬಿಡಬೇಕು ಅನ್ನೋದು ಶಾಸಕನಾಗಿ ನನ್ನ ಒತ್ತಾಯ. ಬಹಿರಂಗ ಚರ್ಚೆಗೆ ಬಂದಂತಹ ಸುಮಾರು 100 ಮಂದಿ ರೈತರಿದ್ದಾರೆ, ಮಹಿಳಾ ರೈತರು ಕೂಡ ಬಂದಿದ್ದರು. ಈ ಮೂಲಕ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ರೈತರಿಗೆ? ಒಬ್ಬ ಶಾಸಕನಾಗಿ ನಾನು ಸಹ ಹೋರಾಟದ ಮನೋಭಾವನೆಯಿಂದ ಬಂದಂಥವ್ರು. ಒಂದು ಅವರು ಸರ್ಕಾರ ರೈತ ವಿರೋಧಿ ಒಂದು ಕಾರ್ಯಕ್ರಮವನ್ನು ನೋಟಿಫಿಕೇಷನ್ ಮಾಡಿದ ಕ್ಷಣಕ್ಕೆ ಅದು ಏನಾಗಲ್ಲ. ಯಾವುದೇ ನೋಟಿಫಿಕೇಷನ್ ಮಾಡಿದ್ರೆ ರೈತರ ಪೂರ್ವಾನುಮತಿ ಪಡೆದು ನಂತರ ಅಂತಿಮ ನೋಟಿಫಿಕೇಷನ್ ಮಾಡಬೇಕು. ರೈತರ ಅನುಮತಿ ಇಲ್ಲದೇ ಮಾಡಿರುವಂಥ ಅವೈಜ್ಞಾನಿಕವಾಗಿ ಮಾಡಿದಂಥ ಅಕ್ರಮದಿಂದ ಮಾಡಿದಂಥ ನೋಟಿಫಿಕೇಷನ್ ಎಲ್ಲ ತಾವ್ಯಾರು ಎದೆಗುಂದಬಾರ್ದು. ನಮ್ಮ ಪರವಾಗಿ JDS ಪಕ್ಷ ಮತ್ತು ಇತರ ಸಂಘಟನೆಗಳು, ಇತರ ಪಕ್ಷಗಳು, ನಮ್ಮ ಮಿತ್ರ ಪಕ್ಷವೂ ಸಹ ಇರ್ತದೆ. ನೀವ್ಯಾರು ಎದೆಗುಂದನೆ ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಧೈರ್ಯವಾಗಿರಿ, ನಿಮ್ಮ ಜೊತೆ ಇರ್ತೀವಿ. ಆ ಒಂದು ಹೋರಾಟವನ್ನು ನಾವು ಟೌನ್ಶಿಪ್ನ ಕೈ ಬಿಡೋದು ತನಕನೂ ಸಹ ನಮ್ಮ ಹೋರಾಟದಿಲ್ಲ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಧನ್ಯವಾದಗಳು ಸರ್. ಇದಿಷ್ಟು ಕೇರ್ಪೇಟೆ ಶಾಸಕ ಮಂಜುನಾಥ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.